ಹಲೋ, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ಸ್ವೀಟ್ ಮಾಡಬೇಕು ಅಂತ ಹೇಳಿ ಸ್ವೀಟ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈ ಸ್ವೀಟ್ ಮಾಡೋದಕ್ಕೆ ಈ ರೆಸಿಪಿ ಯಾವುದು ಅಂತ ಕೇಳ್ತೀರಾ? ನೀವು ತಮ್ಮನೇ ನೋಡಿರಬಹುದಲ್ಲ, ಈ ರೆಸಿಪಿ ಜಾಮೂನ್. ಓಕೆ, ಈ ಜಾಮೂನ್ ಹೆಂಗೆ ಮಾಡೋದು, ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನೋಡೋಣ ಬನ್ನಿ. ನಾನಿಲ್ಲಿ MTRದು ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಸೊ ಈ ಒಂದು ಜಾಮೂನ್ನ ಒಂದು ಪ್ಯಾಕೆಟ್ ಮಾತ್ರ ತೊಗೊಂಡಿದ್ದೀನಿ. ಆ ಒಂದು ಪ್ಯಾಕೆಟ್ ಒಂದು ಪ್ಲೇಟ್ ಅಥವಾ ಬೌಲ್ ಯಾವುದಾದ್ರೂ ಸರಿ, ಯಾವುದಕ್ಕಾದ್ರೂ ಹಾಕೋಬಹುದು. ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕೊಳ್ತಿದ್ದೀನಿ, ಬಿಕಾಸ್ ಸಣ್ಣ ಸಣ್ಣ ಉಂಡೆಗಳು ಮಾಡಿ ಅದ್ರೊಳಗಡೆ ಹಾಕಿಬಿಡ್ಬೋದು ಅಂತ ಹೇಳಿ. ಆ ಒಂದು ಪ್ಲೇಟಲ್ಲಿ ನಾನು ಒಂದು ಪ್ಯಾಕೆಟಷ್ಟು ಜಾಮೂನ್ ಪೌಡರ್ನ ಹಾಕಿ ಅದಕ್ಕೆ ನಾನು ಇಲ್ಲಿ ಹಾಲು ತೊಗೊಂಡಿದ್ದೀನಿ. ಹಾಲಲ್ಲಿ ಮಾತ್ರ ಕಲಸಿದ್ರೆ, ಯಾಕೆಂದರೆ ನೀರಲ್ಲಿ ಕಲಸಿದ್ರೆ ಅಷ್ಟು ಸಾಫ್ಟಾಗಿ ಬರಲ್ಲ ಮತ್ತು ಜಾಮೂನ್ ಉಬ್ಬಿ ಬರೋದಿಲ್ಲ. ಅದೇ ನಾವು ಹಾಲು ಹಾಕಿ ಕಲಸಿದ್ರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಮತ್ತು ಜಾಮೂನ್ ತುಂಬ ಸಾಫ್ಟ್ ಮತ್ತು ಸೂಪರ್ ಆಗಿರುತ್ತೆ, ಸಾಫ್ಟಾಗಿ ಸ್ಪಂಜ್ ಥರ ಇರುತ್ತೆ. ಸೊ ಹಾಗಾಗಿ ಹಾಲಿನಲ್ಲಿ ನಾವು ಕಲಿಸಿದ್ದೀನಿ. ಸೊ ಹಾಲಲ್ಲಿ ಕಲಸಿ ಒಂದು ಸ್ವಲ್ಪ ಮೀಡಿಯಮ್ ಪ್ರಕಾರ ಕಲಿಸ್ಬೇಕು. ನೀವು ನೋಡ್ತಾ ಇರ್ಬೋದು, ನಾನಲ್ಲಿ ಸಕ್ಕರೆ ಪಾಕಕ್ಕೆ ಕೂಡ ಸಕ್ಕರೆನ ಹಾಕಿ ಅದಕ್ಕೆ ಇಲ್ಲಿ ಸಕ್ಕರೆ ಪಾಕ ಮಾಡೋದಕ್ಕೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿದರೆ, ಒಂದು ಮನೆಯಲ್ಲಿ ಒಂದು ಗ್ಲಾಸ್ ಇರುತ್ತಲ್ವ, ನೀರು ಕುಡಿತಿರಲ್ಲ, ಆ ಒಂದು ಗ್ಲಾಸ್ ಪ್ರಕಾರ ಒಂದೂವರೆ ಗ್ಲಾಸಷ್ಟು ನಾನು ಸಕ್ಕರೆ ಹಾಕಿದ್ದೀನಿ. ಅದಕ್ಕೆ 2 ಗ್ಲಾಸಷ್ಟು ನೀರು ಕೂಡ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಅಂಟು ಹಾಕಬೇಕು. ನಾನು ನೋಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು ಅಂಟಾಗಿದೆಯಾ ಅಂತ. ಅಂಟು ಬಂದ್ರೇ ಮಾತ್ರ ಅದು ಪಾಕ ರೆಡಿಯಾಗಿದೆ ಅಂತ, ಇಲ್ಲಾಂದರೆ ಇಲ್ಲ ಅಂತ. ಸೊ ಹಾಗಾಗಿ ಅಂಟು ಬರಲಿ ಅಂತ ಅನ್ನೋದಕ್ಕೋಸ್ಕರ ನಾನು ಆಗ್ಲಾಗ್ಲ ಚೆಕ್ ಮಾಡ್ತಾಯಿದ್ದೀನಿ. ಓಕೆ, ಇಲ್ಲಿ ಜಾಮೂನೆಲ್ಲ ಉಂಡೆ ಮಾಡಿದ್ದಾಯಿತು. ಓಕೆ, ಇಲ್ಲಿ ಒಂದು ಬೌಲ್ನ ತೊಗೊಂಡು ಇಟ್ಟಿದ್ದೀನಿ. ಎಣ್ಣೆ ಹಾಕಿದ್ದೀನಿ, ಚೆನ್ನಾಗಿ ಕಾದಿದೆ ಎಣ್ಣೆ. ಸೊ ನಾನೇನು ಜಾಮೂನ್ ಮಾಡ್ಕೊಂಡಿದ್ದೀನಲ್ಲ, ಆ ಜಾಮೂನ್ ಎಲ್ಲದನ್ನು ಹಾಕಿ ಕರಿತಾ ಇದ್ದೀನಿ ಎಣ್ಣೆಯಲ್ಲಿ. ಸೊ ಅದು ಯಾವ ರೀತಿ ಅಂತಂದರೆ, ಎಣ್ಣೆ ಚೆನ್ನಾಗಿ ಕಾದಾಗ ತುಂಬ ಚೆನ್ನಾಗಿ ರೆಡ್ ಬರುತ್ತೆ. ಸೊ ಆ ಥರ ಒಂದು ರೆಡ್ಡಿಶ್ ಬ್ರೌನ್ ಬರುತ್ತೆ, ಅಲ್ಲಿವರೆಗೆ ಕರಿಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾವು ಹಾಗೆ ತಿನ್ನಬಹುದು, ನಾವು ಪಾಕಕ್ಕೆ ಹಾಕ್ದೇ ಹಾಗೆ ತಿಂದು ಕೂಡ ಇನ್ನೂ ಚೆನ್ನಾಗಿರುತ್ತೆ. ಅದೇನೋ ನನಗೆ ಇಷ್ಟ. ಸೊ ಹಾಗಾಗಿ ಪಾಕಕ್ಕೆ ಹಾಕ್ದೇ ತಿನ್ನೋದು ನನಗೆ ಇಷ್ಟ. ಸೊ ಹಾಗಾಗಿ ನಾನು ಹಾಗೆ 1-2 ತಿಂದುಬಿಟ್ಟಿರ್ತೀನಿ. ಓಕೆ, ಅದಾದಮೇಲೆ ಇಲ್ಲಿ ನಾನು ಏನು ಜಾಮೂನ್ ಇಲ್ಲಿ ಎಲ್ಲ ಮಾಡಿರ್ತೀನಲ್ವ, ಇದನ್ನೆಲ್ಲ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತೀನಿ. ಶಿಫ್ಟ್ ಮಾಡಿದ್ಮೇಲೆ ಇನ್ನೂ ಸ್ವಲ್ಪ ಇದೆ, ಆ ಜಾಮೂನ್ ಇದೆಲ್ಲ ಆಗುತ್ತೆ. ಇಲ್ಲಿ ನಾವು ಈ ಥರ ದಪ್ಪ ಸೈಜ್ ಆದರೆ ಒಂದು ಪ್ಯಾಕೆಟಲ್ಲಿ ಒಂದು 30 ಆಗುತ್ತೆ. ನಾವು ಸ್ವಲ್ಪ ಸಣ್ಣ ಉಂಡೆ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಪ್ಯಾಕೆಟಲ್ಲಿ ಒಂದು 40 ಮಾಡಬಹುದು, 40 ಮಾಡಬಹುದು ಜಾಮೂನು. ಅಂದಾಜು ಮೇಲೆ ನಾನು ನಿಮಗೆ ಐಡಿಯಾ ಹೇಳ್ತಾ ಇದ್ದೀನಿ. ಕೆಲವ್ರಿಗೆ ಜಾಸ್ತಿ ಜನ ಬಂದಾಗ ಇದು ಆಗುತ್ತಾ ಅಂತ ಗೆಸ್ ಮಾಡಬೇಕಲ್ಲ. ಸೊ ಹಾಗಾಗಿ ಒಂದು ಅಳತೆ ಇರಲಿ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ದಪ್ಪ ಸೈಜ್ ಮಾಡಿರೋದ್ರಿಂದ ಸ್ವಲ್ಪ 30 ಆಗಿದೆ. ಓಕೆ, ಇಲ್ಲಿ ಕಾದಿರೋ ಎಣ್ಣೆ ಇತ್ತು, ಹಾಗೆ ಬೋಟಿ ಕೂಡ ಇತ್ತು. ನನ್ನ ಮಕ್ಕಳು ತಿಂತಾರೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಕರೆದುಬಿಟ್ಟು ಸೈಡಲ್ಲಿ ಇಟ್ಟಿದ್ದೀನಿ. ಸೊ ಜಾಮೂನ್ ರೆಡಿ ಆಗಿದೆ, ಪಾಕ ಕೂಡ ರೆಡಿ ಆಗಿದೆ. ಆ ಪಾಕಕ್ಕೆ ಒಂದು 4-5 ಏಲಕ್ಕಿ ಕುಟ್ಬಿಟ್ಟು ಹಾಕಿದರೆ ಪಾಕ ಗಮ್ ಅಂತ ಸ್ಮೆಲ್ ಬರುತ್ತೆ. ಓಕೆ, ನಾವು ಏನು ಜಾಮೂನ್ ಮಾಡಿರ್ತೀವಲ್ಲ, ಅಂದರೆ ಕರೆದಿರೋದು ಎಣ್ಣೆಲಿ ಕರೆದಿರ್ತೀವಲ್ಲ, ಆ ಜಾಮೂನ್ ಎಲ್ಲ ಡ್ರೈ ಜಾಮೂನ್ ಆಗಿರುತ್ತೆ. ಆ ಜಾಮೂನ್ನ ಆ ಪಾಕಕ್ಕೊಳಗಡೆ ಹಾಕಿ, ಅಂದರೆ ಸ್ವಲ್ಪ ಬಿಸಿನೇ ಇರಬೇಕು. ತಣ್ಣಗಾದರೆ ಅದು ಹೊರಟಾಗ್ಬಿಡುತ್ತೆ ಜಾಮೂನ್. ಸೊ ಸಾಫ್ಟ್ ಇರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಹಾಕ್ಬಿಡ್ಬೇಕು ಆ ಪಾತ್ರೆ ಒಳಗಡೆ. ಅಂದರೆ ನಾವು ಏನು ಪಾಕ ಮಾಡಿರ್ತೀವಲ್ಲ ಆ ಪಾತ್ರೆ ಒಳಗಡೆ. ನೀವು ನೋಡ್ತಾ ಇರ್ಬೋದು, ಈ ರೀತಿ ಆಗಿದೆ ಉಂಡೆಗಳು. ನಾವು ಆ ಪಾತ್ರೆ ಒಳಗಡೆ ಹಾಕಿ ಸ್ವಲ್ಪ ಪ್ಲೇಟ್ ಏನಾದರೂ ಮುಚ್ಚಿ ಇಟ್ಬಿಟ್ರೆ ಆಗೋಯ್ತು. ಸೂಪರ್ ಟೇಸ್ಟಿಯಾಗಿರೋ, ಸೂಪರ್ ಹೆಲ್ತಿಯಾಗಿರೋ, ತುಂಬ ಇಷ್ಟಪಟ್ಟು ತಿನ್ನುವಂಥ ಜಾಮೂನ್ ರೆಡಿ ಆಗುತ್ತೆ. ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ ಜಾಮೂನು. ಓಕೆ, ಇಲ್ಲಿ ಜಾಮೂನು ರೆಡಿ ಆಯಿತು ಮತ್ತು ಕಾದಿರೋ ಎಣ್ಣೆಗೆ ಸ್ವಲ್ಪ ಬೋಟಿನೂ ಕೂಡ ರೆಡಿ ಆಯಿತು. ಸೂಪರ್ ಟೇಸ್ಟಿಯಾಗಿದೆ, ಅಲ್ಟಿಮೇಟ್ ಆಗಿದೆ ಮತ್ತು ಆಸಮ್ ಆಗಿದೆ ಕೂಡ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಉಬ್ಬಿ ಬಂದಿದೆ ಅಂತ ಜಾಮೂನು. ಸೈಜ್ ಕೂಡ ಅಷ್ಟೇ ಸೂಪರಾಗಿ ಉಬ್ಬಿ ಬಂದುಬಿಟ್ಟಿದೆ ಮತ್ತು ಅದು ಎಷ್ಟು ಸಾಫ್ಟಾಗಿ ಸ್ಪಂಜಿಯಾಗಿದೆ ಗೊತ್ತಾ. ಅದು ಹಾರಿದ ಮೇಲಂತೂ ಇನ್ನೂ ತುಂಬ ಚೆನ್ನಾಗಿತ್ತು. ಸೊ ಇದನ್ನು ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರಬೇಕು ಅಂತಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಬೇಕು. ಸೊ ಮತ್ತೆ ಆಗ್ತಾಡಲ್ವಾ, ನನ್ನ ವೀಡಿಯೋಸ್ ವಾಚ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಬೈ ಬೈ, ಸಿ ಯು, ಟೇಕ್ ಕೇರ್.